स्वागत है आपका यस न्यूज कर्नाटक एक्सप्रेस से। मैं हूं आपके साथ मोहम्मद जुबैर। आज हम मौजूद हैं बीजापुर जिला बुद्धे विहार तालुका के जो वार्ड नंबर 18 के अंदर। यहाँ पे आप देख सकते हैं कि लोगों के अंदर काफी सारी दिक्कतें और समस्या हमें यहाँ पे देखने को मिल रही है। बताया जा रहा है कि यहाँ पे दूसरे वार्ड का कचरा लेकर यहाँ पे इस वार्ड में फेंकने का यहाँ के वार्ड निवासियों का गंभीर आरोप लगाया जा रहा है। बताया जा रहा है कि यहाँ के टीएमसी और म्युनिसिपालिटी की ओर से सही तरीके से काम ना होने पर भी यहाँ की चीफ ऑफिसर की बहुत बड़ी लापरवाही को लेकर यहाँ के वार्ड के निवासियों के अंदर काफी गुस्सा और आक्रोश देखने को मिल रहा है। तो आइए हम यहाँ के वार्ड के निवासियों से बात करने की और यहाँ की प्रॉब्लम्स को जानने की कोशिश करते हैं। ಏನೇನ್ ಪ್ರಾಬ್ಲಮ್ ಏನ್ ಸಮಸ್ಯೆ ಐತ್ರಿ? ಅದೇ ಇದೇನ್ ಅಡ್ಡಾಡ್ಲಾರ್ದಂಗ ಒಟ್ಟು ಕಸ ಹಾಕ್ಯಾರ, ಏನ್ ಹೇಳ್ಬೇಕು ಅವ್ರಿಗೆ? ಮುನ್ಸಿಪಾಲಿಟಿ ತಂದು ಹಾಕ್ತಾರ ಅವರು, ಮುನ್ಸಿಪಾಲಿಟಿ ತೊಂಬಂದು ಇಲ್ಲಿಗೆ ಹಾಕ್ತಾರ ಅವರು. ಹಾಗೆ ಯಾರು ಕೇಳಾರ ಅಂತ ಕೇಳ್ತಾರ ಅವ್ರು ನಮಗೆ. ಏನ್ ಹೇಳ್ಬೇಕ್ರಿ ನಾವು? ಜನರಿಗೆ ಅಡ್ಡಾಡಕ್ ಬಹಳ ಒಟ್ಟು ಸಮಸ್ಯೆ ಐತ್ರಿ, ಏನ್ ಮಾಡ್ಬೇಕ್ರಿ ನಾವು? ಎಲ್ಲ ಇಲ್ಲ ಊರ್ಗೆಲ್ಲ ತಂದು ಹಾಕ್ತಾರ, ಏನ್ ಮಾಡ್ಬೇಕು? ಒಟ್ಟು ಅಡ್ಡಾಡಕ್ ಆಗಿಲ್ಲ, ಹ್ಯಾ ಮಾಡ್ಬೇಕ್ರಿ ನಾವು? ಅಡ್ಡಾಡ್ಬೇಕ್ರಿ ಅಣ್ಣ. ನಾವ್ ಎಷ್ಟಂತ ಇದು ಮಾಡ್ಬೇಕ್ರಿ? ಒಮ್ಮೆ ತಿಳ್ಕೊಬೇಕ್ರಿ, 2 ಬೇರೆ ತಿಳ್ಕೊಬೇಕ್ರಿ. ಬಾಳ ತಕೋಬೇಕಾದ್ರೆ 2 ದಿನಕ್ಕೊಮ್ಮೆ ಬರ್ತಾರ್ರಿ ತಕೊಳಕ್ರಿ. ಯಾರ್ ಬರ್ತಾರ್ರಿ? ಯಾರು ಬರ್ದಲ್ರಿ? ಈ ಹೋಡ್ ಹೇಗ್ ಬರ್ತಾರ ನೋಡ್ರಿ, ಅವಾಗ ತಗೋತಾರ್ರಿ ಅವ್ರ ತಲಿ. ಮತ್ರಿ ನಮಗೆ ತ್ರಾಸ್ರಿ. ಒಟ್ಟ 3 ದಿನಕ್ಕೆ ನೋಡ್ರಿ ಎಷ್ಟು ವಾಸ ಬರ್ತೈತ್ರಿ. ಊಟ ಹೋಗುದಿಲ್ರಿ ನಮಗಿಲ್ಲಿ. ಮತ್ರಿ ಈ ತರ ಎಲ್ಲಾ ಸಮಸ್ಯೆ ಬಾಳ ಐತ್ರಿ. ಯಾರು ತಗೋದಾಗ ಹೋಗುದಿಲ್ರಿ, ಬರ್ತಾರ್ರಿ 1-2 ದಿನಕ್ಕೊಮ್ಮೆ ಬರ್ತಾರ್ರಿ. ವಾರ್ಡ್ ನಂಬರ್ ರೀ, ಯಾ ಮೆಂಬರ್ ಬಂದ್ರು ಏನು ದಾದ್ ಮಾಡಂಗಿಲ್ಲ. ಕೇಳಿದ್ರೆ ಹೂನ್ರಿ ಅಂತ ಹೋಗ್ಬಿಡ್ತಾರ. ನೋಡ್ರಿ ಸಾಲಿಗ್ ಮಕ್ಳು ಹೋಗ ಮರಿ ಬರ್ತಾವ, ಹಡ್ದವ್ರು ಬರ್ತಾರ, ಎಲ್ಲಾರು ಬರ್ತಾರ, ಇದೇ ರೂಟ ಬರ್. ಈ ಕಸದಾಗ ಯಾರ ಅವ್ರೇ ಮೆಂಬರ್ ಅಡ್ಡಾಡ್ತಾರ, ಅಡ್ಡಾಡ್ಸ್ ನೋಡ್ರಿ. ಅವ್ರ ಮನಿ ಅದಾವೇನ್ರಿ ಇಲ್ಲಿ? ಇಲ್ಲ. ಮತ್ ನಾವ್ ಅಂತಾರಾಗ ಹೆಂಗ್ ಅಡ್ಡಾಡ್ಬೇಕು? ದಿನ ಒಂದ್ ಕಸದವ್ರಿಗೆ ಹೇಳಿ ಸ್ವಲ್ಪ ಒಳಗ್ ಹಾಕ್ರೆ, ಇಲ್ರಿ ನಾವ್ ಇಲ್ಲೇ ಹಾಕೋರ್, ನಮ್ ಗಾಳಿ ಹೋಗುದು ಅಂತ ಇಲ್ಲಿ ದುಬಕ್ಕನ್ ಸುಳ್ಳ ಓಡ್ ಹೋಗ್ಬಿಡ್ತಾರ್ರಿ ಅವ್ರು. ಕೇಳ ಮೆಂಬರ್ ಹಾಕಂದ ಅಂತ ಹೇಳ್ತಾರೆ ಅವ್ರು. ಮತ್ ಮುಂದೆ ಅವ್ರ ಜೋಡಿ ಏನ್ ಮಾತಾಡುದು? ದಿನ ಒಂದ್ ಕಾಲ ಜಗಳ ಮಾಡುದೇನ್ರಿ ಅವ್ರ ಕಡೆ ದಿನ ಹೇಳ್ಬೇಕ್ರಿ. ಇದು ಕಸ ಹಾಕೋ ಜಾಗ ಏನ್ರಿ? ಅವ್ ಅಲ್ಲಂದ್ರು ಇಲ್ಲಂತ ಅವ್ರ ಮೆಂಬರ್ ಹಾಕಂದ್ರ ಹಾಕೋರ್ ನೋಡಂತಾರ ಅವ್ರು. ಶಿಸ್ತವ್ರ ಕಸ ಎಷ್ಟ್ 5-6 ಮಂದಿ ಬಂದ್ ಇಲ್ಲೇ ಹಾಕ್ತಾರ ಅವ್ರು. ಮತ್ ನಾವ್ ಹೆಂಗ್ ಮಾಡುದು ಹೇಳ್ರಿ? ವಾರ್ಡಿಂಗ್ ಎಲ್ಲ ವಾರ್ಡ್ ತಂದ್ ಇಲ್ಲೇ ಹಾಕ್ತಾರ. ಯಾಕೆ ನಾವ್ ವಾರ್ಡಿಗೆ ಎದಕ್ ಹಾಕುದ್ರಿ? ಅವ್ರವ್ರ ವಾರ್ಡಿಗೆ ಅವ್ರಿಗೆ ಹಾಕೋದ್ ಮಾಡ್ಬೇಕ್ರಿ. ಹಂಗ ಕಸ ಹಾಕುದದು ಇದೇ ಓಣಿಗೆ ಯಾಕೆ ಬರುದು ಅಂತ ನಾವ್ ಕೇಳ್ತೀವಿ. ಮಕ್ಳು ಮರಿ ಅಡ್ಡಾಡ್ತಾರ 24 ಗಂಟೆ. ಒಂದ್ ಅಂಗಡಿಗೆ ಹೋದ್ರೆ ಇಲ್ಲೇ ಹೋಗ್ಬೇಕು, ನಾವು ಗಿರಣಿಗೆ ಹೋದ್ರೆ ಇಲ್ಲೇ ಹೋಗ್ಬೇಕು, ಬಜಾರ್ ಹುಡುಗರು ಸಾಲಿ ಬಿಡಕ್ ಹೋಗ್ಬೇಕು. ಇಂಥದಾಗ ಅಡ್ಡಾಡ್ಬೇಕಂದ್ರೆ ಅವ್ರಿಗೆ ಅಡ್ಡಾಡ್ತಾರ ಬಂದ್ ನೋಡನ್ರಿ. ಮೆಂಬರ್ ತಹಸೀಲ್ದಾರ್ ಯಾರು ಅಡ್ಡಾಡ್ತಾನೇನ್ರಿ ಇದ್ರಾಗ? ಏನಿಲ್ಲ ಅಂದ್ರೆ ದಿವ್ಸ 1000 ಮಂದಿ ಹೆಚ್ಚು ಅಡ್ಡಾಡ್ತಾವ್ರಿ, ಮಕ್ಳು ಮರಿ ಎಲ್ಲ. ಮತ್ ಏನ್ ಮಾಡುದ್ರಿ? ಇದನ್ನ 1 ವಾರ ಆತ್ರಿ. ಇದು ವಾರ ಆತ್ ನೋಡ್ರಿ ಹಿಂಗ ಬಿದ್ದು. ಇದು ಬಿಡ್ರಿ, ಒಳಗಂತ್ರಿ ಹೆಣ್ಮಕ್ಳ ಶೌಚಾಲಯ ನೋಡ್ರಿ ನೀವು ಗಾಬರಿ ಹಾಕ್ತಿರಿ. ಒಳಗ ಹೆಣ್ಮಕ್ಳ ಶೌಚಾಲಯ ನೋಡ್ರಿ ನೀವು ಒಳಗ್ ಕಾಲ್ ಇಡಂಗಿಲ್ಲ. ಹಿಂಗ ಅಷ್ಟು ಹೊಲಸ ಐತಿ, ಅದಕ್ಕೇನು ವ್ಯವಸ್ಥೆ ಇಲ್ಲ. ಆ ಪೈಖಾನೆ ಮಾಡಿದ್ರು ಅದಕ್ ನೀರಿಲ್ಲ ಇಂದ ಹಂಗ ಹೋಗದ್ ಬಿಟ್ರ ಮಂದಿ ಒಳಗ್ ಹೋಗಕ್ ತಯಾರಿಲ್ಲ ಶೌಚಾಲಯದಾಗ. ಅಂತ ಯಾರ ಹೆಣ್ ಕೊಡೋರಾಗ ಈ ಓಣಿಗೆ ಹೊಡೆ ಹೋಗ್ತಾರ ಆ ಕಡೆ. ಏನ್ ಮಾಡೋದಪ್ಪ ಹೇಳ? ಆ ಪರಿಸ್ಥಿತಿ ಆಗೈತಿ ಈ ಏರಿಯಾ. ಏನು ಉಪಯೋಗ? ಇನ್ನ ಸ್ಲಮ್ ಏರಿಯಾ ಪಾಡ, ಸ್ಲಮ್ ಏರಿಯಾಗಿಂದ ಹತ್ತೈತಿ. ನಂಬರ್ 18 ರೀ. ಅಂದ್ರ ಕುಂಬಾರೋಣಿ ಮತ್ತು ಈ ಕಡೆ ಸೋಟೆಗಲ್ಲಿ ಮತ್ತ ಈ ಕಡೆ ಯಾವ್ದು ವೀರೇಶ್ ನಗರ್ 3 ಸೆಂಟರ್ದಾಗ ಇದು ಪ್ಲೇಸ್ ಐತ್ರಿ. ಇದು ಇಲ್ಲಿ ಗಿರ್ನಿ ಹಿಂದ್ರಿ. ಇದು ಈಗ ನಮಗ ಇಲ್ಲಿ ಅಡ್ಡಾಡಕ ಜಾಗ ಇಲ್ಲ. ಸಿಕ್ಕಾಪಟ್ಟಿ ಕಸ ತೊಂಬಂದು ಹೊರಗಿನ ವಾರ್ಡಿನ ಬ್ಯಾರೆ ಬ್ಯಾರೆ ವಾರ್ಡಿನ ಕಸ ತೊಂಬಂದ್ ಇಲ್ಲಿ ಚೆಲ್ತಾರ. ನಾ 2-3 ಸತಿ ಅವ್ರಿಗೆ ಕಸ ಚೆಲ್ಲೋರ್ಗಿ ಹೇಳಿನ್ರಿ, ಕಸ ಚೆಲ್ಬೇಡ್ರಿ, ಇಲ್ಲಿ ನಮ್ ವಾರ್ಡ್ನ್ಯಾಗ ಕಸ ಚೆಲ್ಬೇಡ್ರಿ, ಇಲ್ಲಿ ಅಡ್ಡಾಡಕ್ ತ್ರಾಸ ಆಗತ್ತ ಅಂತ ಹೇಳಿದ್ರ ಅವ್ ಕಸ ಚೆಲ್ಲೋರು ಮುನ್ಸಿಪಾಲಿಟಿದಿಂದ ಏನ್ ಇವ್ರ ಅದಾರ ನೋಡ್ರಿ, ಅವ್ರು ಹೆಣ್ಮಕ್ಳು ಕಸ ಚೆಲ್ಲೋರ್ಗಿ ಚೆಲ್ಬೇಡ್ರಿ, ಅದು ಎಲ್ಲಿ ಹೇಳ್ಯಾರ ಅಲ್ಲೇ ಚೆಲ್ರಿ ಅಂತ ಹೇಳಿದ್ರಿ. ಅವ್ರೆ ನಮ್ಗೆ ಇಲ್ಲೇ ಚೆಲ್ ಅಂದಾರಿ, ನಾವ್ ಇಲ್ಲೇ ಚೆಲ್ತೀವಿ ಅಂತಂತಾರಿ. ಇನ್ನೊಂದ್ ಏನಪ್ಪಾ ಅಂದ್ರಿ, ಇಲ್ಲಿ ಮೊನ್ನೆ JCP ಅವ ತುಂಬಾಕ್ ಬಂದು ಈಗ ಗಾಡಿ ತೋರ್ಸಿದ್ರಿ. ಗಾಡಿ ಪೂರ ಐತ್ರಿ. ಈ ಒಂದ್ ಕಲ್ ಬಿದ್ರು ಇಲ್ಲಿ ಮೇನ್ ರೋಡ್ ಇದು. ಈ ರೋಡಿನ ಮ್ಯಾಗ ಯಾರ ಅಡ್ಡಾಡ್ರ ಮ್ಯಾಗ ಬಿತ್ತ ಕಲಾಸ್ರಿ. ಈಗ ತೋರ್ಸ್ರಿ ಅದು ಗಾಡಿ. ಈಗ ನಾನು ಚೀಫ್ ಆಫೀಸರ್ ಕಡೆ ಮುನ್ಸಿಪಾಲಿಟಿಗೆ 4 ಸತಿ ಹೋಗಿನ್ರಿ. ಚೀಫ್ ಆಫೀಸರ್ ಫೋನ್ ಹಚ್ಚಿರಿ, ಚೀಫ್ ಆಫೀಸರ್ ಆಫೀಸ್ನಾಗೂ ಇಲ್ಲ. ಫೋನ್ ಹಚ್ಚಿರಿ, ಇವತ್ ಬರ್ತೀನಿ, ನಾಳೆ ಬರ್ತೀನಿ, 4ಕ್ಕೆ ಬರ್ರಿ, 5ಕ್ಕೆ ಬರ್ರಿ ಅಂತಾನ. ಈಗ ಈಗ ಹಚ್ಚಿದಾರಿ ಫೋನ್ ಎತ್ತಾವಲ್ರು. ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಐತಿ ಇಲ್ಲಿ ಅಡ್ಡಾಡಕ್. ಏನ್ ನೋಡ್ರಿ ಇಲ್ಲೆಲ್ಲ ದನಗಳು ಕಸ ಪೂರ ತೊಗೊಂಬಂದ್ ಇಲ್ಲಿ ಹಾಕ್ತಾರ. ಒಂದ್ 20 ದನ ಬರ್ತಾವ ದಿವ್ಸ. ಚೀಫ್ ಆಫೀಸರ್ ಫೋನ್ ಹಚ್ಚಿದ್ರೆ ರಿಟರ್ನ್ ಫೋನ್ ಫೋನ್ ಹಚ್ಚಲ್ಲ ಅವ್ರು. ನಿನ್ನೆ ರಿಸೀವ್ ಮಾಡಿದ್ರಿ. ಮುನ್ಸಿಪಾಲಿಟಿಗೆ ಹೋಗಿ ಹಚ್ಚಿದೆ, ನಾ ಮೀಟಿಂಗ್ ತಗತೀನಿ, 4ಕ್ಕೆ ಬರ್ತೀನಿ ಅಂತಂದ್ರು. 4ಕ್ಕೆ ಹೋದ್ರು ಆಫೀಸ್ನಾಗಿಲ್ಲ. ಈಗ ಫೋನ್ ಹಚ್ಚಿನಿ, ಫೋನ್ ರಿಸೀವ್ ಮಾಡ್ಲಿಲ್ಲ. ಇಲ್ಲಿ ಕಸ ಏನೈತ್ರಿ ಅದು ತೊಗೊಂಬಂದ್ ವರ್ಷ ಒಂದ್ 20 ದನ ಬರ್ತಾವ್ರಿ. ಇಲ್ಲೇ ಸಗಣಿ ರೋಡ್ ಮ್ಯಾಗ ಸಗಣಿ ಹಾಕುದು. ಸಗಣಿ ಹಾಕಿ ಎಲ್ಲಾ ಹೊಲ್ಸ್ ಮಾಡಿ ಸಿಕ್ಕಾಪಡಿ ಪ್ರಾಬ್ಲಮ್ ನಡೆದೈತ್ರಿ. ಎಟ್ ಹೇಳಿದ್ರು ಸುಧಾರ್ಸವಲ್ದು. ಈಗ ಮೊನ್ನೆ ಇಲ್ಲಿ ನಾಡಗೌಡ್ರ ಅಂತ ಕೇಸಿ ಇಲ್ಲಿ ಕಡಿಯವ್ರಿ ನಾಡಗೌಡ್ರು ಈ ರೋಡ್ ಕೆಲ್ಸಕ್ ಬಂದಿದ್ರಿ, ಇವ್ ಕಲ್ ಹಾಕಾಕ. ಎಲ್ಲಾರು ಹೆಣ್ಮಕ್ಳು ಕೆಲ್ಸ ಬಂದಿಡ್ಸಿದ್ರು. ಕೆಲ್ಸ ಬಂದಿಡ್ಸಿ ಸಂಬಂಧ ಹಿಂಗಂತ ನಾವ್ ಎಲ್ಲಾರು ಹೆಣ್ಮಕ್ಳಿಗೆ ಹೇಳಿ ಕೇಸಿ ಅದನ್ನ ಇರ್ಲಿ ಮಾಡ್ಲಿ ಅಂತ ಕೇಸಿ ಕೆಲಸ ಮಾಡಕ್ ಹಚ್ಚಿದ್ವಿ. MLA ಅವ್ರಲ್ರಿ, ನಮ್ಮ
ಇವ್ ಮೆಂಬರ್ ಏನ್ ನಾಡ್ಗೋಡ್ರಿ ಅವ್ರಿ ರುದ್ರಗೌಡ ನಾಡ್ಗೋಡ್ರಿ ಇದು ಕಲ್ಲು ಜೋಡ್ಸಾಕ್ ಬಂದಿದ್ರು. ಈಗ ನಮ್ಮ ಓಣ್ಯಾನ ಮಂದಿ ಬಂದ್ ಇಡ್ಸಿದ್ರು. ಅವ್ರು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಬೇಡ ಅದನ್ನ ಬೇಡ ನಮ್ ಕಲ್ಲು ಜೋಡ್ಸೋದ್ ಅಂತ ಬಂದ್ ಮಾತು ಹೊಸು ಹೆಣ್ಮಕ್ಳಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಚಾಲು ಮಾಡಿಸಿ ಅವ್ರು ಅರ್ಧಂಬರ್ಧನೆ ಮಾಡಿ ಹೇಳಿದ್ರು. ಮತ್ತೆ ಫೋನ್ ಹಚ್ಚಿ ಅರ್ಧಂಬರ್ಧ ಮಾಡ್ರಿ ಸರ್ ಹೆಣ್ಮಕ್ಳು ಬೈಯಾಗುತ್ತಾರ ಅಂತಂದ್ರ ಇಲ್ರಿ ಅದ ಹತ್ತಾರು ಮಾಡ್ತೀನಿ ಅಂತ ಹೇಳಿ ಅವರು ಇದಕ್ ಸನೇದಾಗಿಲ್ಲ. ಇಲ್ಲಿ ನೋಡ್ರಿ ಎಲ್ಲಾ ತಿಪ್ಪಿಗಳು ಈ ಓಣ್ಯಾನ ಮಂದಿ ಎಲ್ಲಾ ತಗೊಂಬಂದ್ ಕಸ ಇಲ್ಲೇ ಚಲೋ ಗಣ ಮಕ್ಳು ಸಂಡಾಸ್ ಹೋಗ್ತಾರ. ಇಲ್ಲಿ ಅಲ್ಲಿ ಒಳಗ್ ಹೋದ್ರ ನೀವು ನೋಡಿರಿ ಏನ್ ಸಮಸ್ಯೆ ಇತ್ತೀರಿ. ಈಗ ಈಚಿ ಕಡೆ ಸುತ್ತಮುತ್ತ ಮಧ್ಯಾಹ್ನದ ಬಿಸಿಲಿಗೆ ಈ ನಮೂನಿ ಸ್ಮೆಲ್ ಬರ್ತಿರ್ತದ್ರಿ, ನೋಡ್ಬಾರ್ದು. ಇಲ್ಲಿ ಹೆಣ್ಮಕ್ಳು ಸಂಡಾಸ್ ಹೋಗ್ತಾರ್ರಿ. ಅಲ್ಲಿ ಒಂದು ಗಾಡಿ ಇತ್ತು, ಆ ಗಾಡಿ ತೋರ್ಸ್ರಿ. ಅಡ್ಡು ಗಾಡಿ ಇತ್ತು, ಅಡ್ಡು ಗಾಡಿ ಇತ್ತು, ಆ ಗಾಡಿನೂ ಕೆಡವ್ಯಾರ. ನಾವು ಸಂಜಿನ್ಯಾಗ ಬೈಕ್ ತಗೊಂಡ್ ಬಂದ್ವಿ ಅಂದ್ರೆ ಅಲ್ಲಿ ಹೆಣ್ಮಕ್ಳು ಸಂಡಾಸ್ ಕೂತಿರ್ತಾರ. ಆ ಬೈಕಿನ ಲೈಟ್ ಪೂರ ಹೆಣ್ಮಕ್ಳು ಸಂಡಾಸ್ ಕೂತಲೆ ಅಲ್ಲಿಗೆ ಬೀಳುದು. ಯಾವ್ದು ಕೇರ್ ಇಲ್ರಿ. ಇಲ್ಲಿ ಯಾರ ಮಂದಿ ಮಕ್ಳು ಯಾರು ನಮ್ಮ ಮನೆಗಳು ಬರ ಹೊಸಬ್ರು ಬಂದ್ರೆ ಎಂತ ವರ್ಷದಾಗದಿರಿ ನೀವು ಅಂತಂತಾರ. ಈ ಪರಿಸ್ಥಿತಿ ಬಂದ್ ನಿಂತೈತಿ. ಮುನ್ಸಿಪಾಲ್ಟಿಗೆ ಒಂದ್ 10 ಸತಿ ಹೋಗಿನಿ, ಯಾರು ಮುನ್ಸಿಪಾಲ್ಟಿ ಅವ್ರು ಕೇರ್ ಮಾಡಕ್ ತಯಾರಿಲ್ಲ. ಮೆಂಬರ್ಗಳಂತೂ ಎಲ್ಲಾರು ಸತ್ತಾರಿ. ಮೆಂಬರ್ಗಳೆಲ್ಲ ಏನಿಲ್ಲ. ಇದು ಸುದ್ದಿ ಮಾಡಿದ್ರು ಚಲೋ. ಸುದ್ದಿ ಮಾಡ್ಲಿಕ್ಕಂದ್ರ ನಾಳೆ ಪೂರಾ ಏರಿಯಾನೇ ಮುನ್ಸಿಪಾಲ್ಟಿಗೆ ಹೋಗಿ ಮುತ್ತಿಗೆ ಹಾಕ್ತಿವ್ರಿ. ನಮ್ಗೆ ಇಷ್ಟ ಮುಂಚೆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಎಷ್ಟು ಭೇಟಿ ಮಾಡ್ರಿ? ಚೀಫ್ ಆಫೀಸರ್ ಹೋದ್ರ ಭೇಟಿನಾಗ ಆಗ್ತಾ ಇರಲಿಲ್ಲರಿ. ಭೇಟಿನಾಗ 4 ಸತಿ ಹೋಗಿನ್ರಿ. 4 ಸತಿ ಮುನ್ಸಿಪಾಲ್ಟಿ ಹೋಗಿನಿ, ಭೇಟಿನೇ ಆಗ್ತಾ ಇರಲ್ಲ, ಇರುದೇ ಇಲ್ಲ. ಈಗ ಹಸ್ತಿ ನೋಡ್ರಿ, ಬೇಕಾದ್ರೆ ರಿಂಗ್ ಮಾಡಿ ಫೋನ್ ಎತ್ತದಿಲ್ಲ ಚೀಫ್ ಆಫೀಸರ್. ಈಗ ಹಸ್ತಿ ನೋಡ್ರಿ, ಚೀಫ್ ಆಫೀಸರ್ ಒಟ್ಟ ಫೋನ್ ಎತ್ತಾಗ್ತಾ ಇರಲಿಲ್ಲ. ಮುಂಜೆ ಸುಟ್ಟು ಈಗ ಆಳೆ ಸುಟ್ಟು ಒಂದ್ 2 ಸತಿ ಹಚ್ಚಿನ್ರಿ, ಫೋನ್ ಎತ್ತಾಗ್ತಾ ಇರಲಿಲ್ಲ. ಹೇಳಿನ್ರಿ ಅವ್ರಿಗೆ, ನಾವ್ 16 ವರ್ಷ ಹಿಂಗ ಇಲ್ಲಿ ಸಮಸ್ಯೆ ನಡೆದೈತಿ, ಇಲ್ರಿ 4ಕ್ಕೆ ಬರ್ತೀನಿ 5ಕ್ಕೆ ಬರ್ತೀನಿ ಔಟ್ ಸ್ಪೀಕರ್ ಇಟ್ಟಿನ್ರಿ. ಫೋನ್ ಎತ್ತಾಗ್ತಾ ಇರಲಿಲ್ಲ. ಈ ಸಮಸ್ಯೆ ಅದಾವ್ರಿ. ಇಲ್ಲಿ ಭಾರಿ ಸಮಸ್ಯೆ, ಸಿಕ್ಕಾಪಟ್ಟಿ ಸಮಸ್ಯೆ ರೀ. ನಾವ್ ನಮ್ಗ ಅಡ್ಡಾಡ್ಬೇಕಾದ್ರ ನಾಚಿಕ್ ಬರ್ತೀರಿ. ಇಲ್ಲಿ ಹುಡುಗರು ಸಣ್ಣ ಸಣ್ಣ ಮಕ್ಳು ಸಾಲಿ ಹೋಗ್ತಾವು. ಈ ಉಡೆ ತೋರ್ಸ್ರಿ, ಇಲ್ಲಿ ಉಡೆ ಎಷ್ಟ್ ಅದ್ರೈತಿ. ಇಲ್ಲೇ ಸಂಡಸ್ ಕುಂದಿರ್ತಾವ್ರಿ ತೆಳಗ್ ಹುಡುಗರು. ಆ ಮಳೆಗಾಲ ಚಾಲು ಆತು, ಮ್ಯಾಗ ಹುಡಿಯೋದ್ ಮ್ಯಾಗಿಂದ ಒಂದ್ ಕಲ್ ಬಿದ್ರು ಉಳಿತಾರ. ಈಗ ನೋಡ್ರಿ ಫೋನ್ ಹಚ್ಚಿನಿ, ಮುದ್ದೇಬಾಳ ಚೀಫ್ ಆಫೀಸರ್ ರೀ, ಮುನ್ಸಿಪಾಲ್ಟಿ ಆಫೀಸರ್. ಫೋನ್ ಎತ್ತುದಿಲ್ರಿ ಅವ್ರು, ಎತ್ತುದಿಲ್ಲ. ನಾನ್ 4 ರಿಂದ 5 ಸತಿ 10 ಸತಿ ಹೋಗಿನಿ ಮುನ್ಸಿಪಾಲ್ಟಿಗೆ. ಇಲ್ಲ ಮುನ್ಸಿಪಾಲ್ಟಿಗೆ ಅವ್ರು ಮುನ್ಸಿಪಾಲ್ಟಿಯಾಗ ಇರುದಿಲ್ಲ. ನಾ ಮೀಟಿಂಗ್ ಪಟಿಂಗ್ ಕೇಸ್ ಹೇಳ್ತಾರ. ಮತ್ತೆ ಈ ತರ ಬೇಜವಾಬ್ದಾರಿ ಐತಿ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಅಂತಂದ್ರೆ MLA ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಇದ್ರ ಬಗ್ಗೆ MLA ಅವರು ಇದನ್ನ ಸ್ವಲ್ಪ ತಲೆಯಾಗ ತಗೊಂಡು ಸಚಿವ ಸ್ಥಾನಕ್ಕೆ ಈಗ ಬೇಡಿಕೆ ಆಗತಾರ. ಮತ್ತೆ ಈ ತರ ಊರು ಇದ್ದೂರಾಗ ಈ ತರ ಸಮಸ್ಯೆ ಐತಿ, ಚೀಫ್ ಆಫೀಸರ್ ಯಾವ ತರ ಕೇರ್ ಮಾಡಲ್ಲ, ಜನರಿಗೆ ಸ್ಪಂದನೆ ಕೊಡೋಲ್ಲ ಅಂತ. ಇದಕ್ಕೆ ಏನ್ MLA ಅವ್ರ ನಮ್ ಕಡೆದಿಂದ MLA ಅವ್ರಿಗೆ ಒಂದು ರಿಕ್ವೆಸ್ಟ್ ಹೇಳ್ತೀವಿ. ಇದು ಏನೈತಿ ನೀವು ನೋಡ್ಕೇಸಿ ಇದು ಏನೈತಿ ಕೂಡ್ಲೆ ಪರಿಹಾರ ಇದು ಬಗೆಹರಿಸ್ಬೇಕ್ರಿ, ಸುದ್ದಿ ಮಾಡ್ಬೇಕಿದು. ನೀವು MLA ಅವ್ರು ಅಂತೀರಲ್ಲ, MLA ಅವ್ರು ನೀವು ಸ್ವಲ್ಪ ಇದನ್ನ ತಲೆಯಾಗ ತಗೋರಿ. ಹೊಸು ವಾಡ ಸ್ವಲ್ಪ ನೋಡ್ರಿ. ಇಲ್ಲಿ ಒಳಗಿನ ನಿಮ್ಗೆ ಗೊತ್ತಿರುದಿಲ್ಲ ಸರ್, ಏನೈತಿ ಅಂದ್ರ ಒಳಗಿನ ಸಮಸ್ಯೆಗಳು ಬಾಳ ಅದಾವ. ನೀವು ಬರೇ ಮೆಂಬರ್ಗಳ ಮ್ಯಾಗ ಚೀಫ್ ಆಫೀಸರ್ ಮ್ಯಾಗ ಹಾಕಿದ್ರ ಇಲ್ಲಿ ಹೆಸರು ನಿಮ್ದು ಕೆಡಾಗುತ್ತೆ ಸರ್. ಯಾಕಂದ್ರ ನಾವು ನಿಮ್ ಕಡೆದವ್ರ, ಯಾಕಂದ್ರೆ ಇವೆಲ್ಲ ಬಾಳ ಸಮಸ್ಯೆ ಅದಾವು, ನಿಮ್ಗೆ ಗೊತ್ತಿರುದಿಲ್ಲ. ಇದೇನೈತಿ ಆದಷ್ಟು ಕ್ಲಿಯರ್ ಮಾಡ್ಕೊಡ್ರಿ. ನನ್ನ ಹೆಸರು महबूब अख्तर ಅಂತ सर। ये बच्चों को सालन जाने वाले करने वाले ये अदर को ये कचरा सट को ना फिरने जगह है ना आने जाने जगह है। ये हमारा समस्या है, ये बगैर कर दो, चौकट कर को दो। वार्ड नंबर कितना था? ये वार्ड नंबर 18 नंबर वार्ड देखो। ये यहाँ फिरते हैं, यहाँ से आते हैं। ये पूरा गली जो क्या है, पूरा गली आंख को आने लगी। हम ना उछलते हो पानी वह हल खुंदले का तो ये चले देखो। ये जरा परिहार कर को दो हमला। मुर्तुजा अख्तर। आप देख सकते हैं यहाँ के वार्ड नंबर 18 के अंदर यहाँ पे लोगों को अंदर इतनी सारी समस्या और इतनी सारी प्रॉब्लम्स हमें यहाँ पे देखने को मिल रहे हैं कि यहाँ के लोग बता रहे हैं कि कहीं सारा कचरा दूसरे वार्ड का लेकर इधर फेंक कर यहाँ पे बहुत सारी गंदगी फैलाई जा रही है। तो ये आने वाला जब भी यहाँ के वार्ड के निवासी जाकर चीफ ऑफिसर को जब मनवी करते हैं, जब उनको मिलना चाहते हैं, तो उस वक्त ऑफिसर भी उस ऑफिस में मौजूद नहीं रहते। तो यहाँ के वार्ड के निवासियों का गंभीर आरोप लगाया जा रहा है और MLA साहब से भी रिक्वेस्ट कर रहे हैं कि इस वार्ड की तरफ थोड़ा तवज्जो देकर काम करने की इन्होंने गुजारिश की है। सर ನಮ್ದು ಗಿರಣಿ ಸರ್, ಇದು ನಮ್ ಗಿರಣಿ ಬಂದು JCB ಕಸ ತುಂಬಾಕತ್ತಿದ್ರು ಮುನ್ಸಿಪಾಲಿಟಿ ಅವರು. ಆ ಕಸ ತುಂಬಿ ನಮ್ ಗಾಡಿ ಕಡಿಯಾರ ಆ ಕಡೆ ಮುಲಿ ಸೈಡ್. ನಾವ್ ಹೋಗಿ JCB ಕಟ್ಟಿ ಮನೆಯವ್ರಿಗೆ ಆಫೀಸ್ನಾಗ ಹೇಳಿದ್ರ ಅವ್ರ ಏನಂದ್ರೆ ಮತ್ತೆ JCB ಬಂದಿರ್ಬೇಕು, ನಮ್ JCB ಬರಂಗಿಲ್ಲ ಅಲ್ಲಿ ಅಂತ ಹಾರಿಗೆ ಉತ್ತರ ಕೊಟ್ಟಾರ ಅವ್ರು. ಇದು ಮತ್ತೆ ಅವ್ರಿಗೆ ಹೇಳಿ ಬಂದ್ರೆ ಏನು ಪರಿಹಾರ ಮಾಡಿಲ್ಲ, ಮುಂದೆ ಏನ್ ಮಾಡಬೇಕು ಸಮಸ್ಯೆ ಬಗ್ಗೆ ಅದನ್ನೇ ಕೇಳಿದ್ರೆ ಅವ್ರ ಏನಂದ್ರೆ ನಮ್ಗೆ ಗುರ್ತಿಲ್ಲ ಅಂತಂದ್ರೆ, ಗುರ್ತಲ್ಲ ನಾ ಫೋಟೋ ತಗೊಂಡ್ ನೀವು ತೋರಿಸ್ತೀನಿ ಅಂತ ಹೊಳೆ ಬಂದಿನಿ ಸರ್ ನಾನು. ಇದು ವಾರಂಗಟ್ಲೆ ಇಲ್ಲಿ ಇರ್ತದ್ರಿ. ಇದು 4 ಸುಗಮ್ ಸ್ವಚ್ಛ ಮಾಡಿದ್ರೆ ಒಂದ್ ಬಗ್ಗೆ ಒಂದ್ ಟ್ರ್ಯಾಕ್ಟರ್ ಹೋಯ್ತಾರ, ಮತ್ತೊಂದ್ ಟ್ರ್ಯಾಕ್ಟರ್ ಹೆಂಗ ಉಳಿತದ. ಮಾಡೋದಲ್ರಿ ಅವ್ರು, ಸ್ವಚ್ಛತೆ ಮಾಡೋದಿಲ್ಲ. ಅವ್ರು ನಮ್ ಡ್ಯೂಟಿ ಮುಗಿತಂತ ಹೋಗ್ಬಿಡ್ತಾರ ಮುನ್ಸಿಪಾಲಿಟಿ ಅವ್ರು. ಟೈಮ್ ನೋಡಿ ಹೋಗ್ಬಿಡ್ತಾರ. ಸಂಡಸ್ಕ್ ಹೋಗುದ್ರಿ, ಅದು ಒಂದ್ ಗಾಡಿ ಇತ್ರಿ ಬಡ ಗೌಡ್ರು ಕೆಡಿಸ್ಬಿಟ್ರು ಅದನ್ನ. ನಾವ್ ಇಲ್ಲಿ ಗಂಡ್ಮಕ್ಳು ಅಡ್ಡಾಡೋರ್ ದಿನ ಬಾರಿ ನೋಡ್ಕೊಂಡ್ ಹೋಗ್ಬೇಕು ದಾರ್ಯಾಗ್ರಿ. ಅದಕ್ಕೆ ಸಮಸ್ಯೆ ಆಗಿದೆ, ಅದ ಏನ್ ಪರಿಹಾರ ಮಾಡ್ಸ ಅಂತ ಹೇಳಿದ್ರಿ. ಗಾಡಿ ಕಟ್ಸ್ಕೊಡ್ಬೇಕ್ರಿ, ಮತ್ತೆ ಶೌಚಾಲಯ ಮಾಡ್ಬೇಕು.
ಶಿವಪ್ಪ ಚಿನ್ನವಾರ ಯಾವ ವಾರ್ಡ್ ನಂಬರ್ ಎಷ್ಟು ಬರ್ತೀರಿ ಇದು? 18 तो आप देख सकते हैं कि यहाँ के निवासियों के अंदर इतनी सारी प्रॉब्लम्स और इतनी सारी समस्या यहाँ पे हमें देखने को मिल रही है कि अब ये आने वाला वक्त ही बताएगा कि यहाँ के लोगों की ये जो समस्याएं क्या हल हो पाएंगी या यहीं इनको अधूरा छोड़ दिया जाएगा, ये तो आने वाला वक्त ही बताएगा। तब तक के लिए देखते रहेगा। कैमरामैन तौफीक के साथ मैं मोहम्मद जुबैर, यस न्यूज़ बिजापुर। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.